ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋಗೆ. ಸದ್ಯಾಗ ಈ ವಿಡಿಯೋದಾಗ ಏನಪ್ಪ ಅಂದ್ರೆ, ಇವತ್ತಿಗೆ ನಾವು ಹತ್ತಿ ಊರಿಗೇಸಿ 2 ತಿಂಗಳ ಮ್ಯಾಗ ಒಂದು 4 ದಿನ ಆಯಿತು. ಅಂದ್ರೆ 20 ವರ್ಷ ಹೊಲಗಳು 2 ತಿಂಗಳಾಗಿ ಮ್ಯಾಗ 4 ದಿನ ಆಯಿತು. ಈಗ ಹತ್ತಿಗಳು ಯಾವ ಥರ ಅವ ಮತ್ತು ಕಾಯಿ ಎಷ್ಟಾಗ್ಯಾವ ಮತ್ತು ನೋಡಕತ್ತಿರಲ್ಲ. ಈಗ ಹೇಳಿದ್ನಲ್ಲ, ಹಿಂದಿನ ವೀಡಿಯೋದಾಗ ಹೇಳಿದೆ, ಈಗಿನ ಹೇಳಿದಂಗೆ ಐತಿ. ಯಾಕಂದ್ರೆ ಒಂದೇ ದಿನ ಮಾಡಕತ್ತಿನಲ್ಲ. ಇದು 2 ತಿಂಗಳ 4 ದಿನ ಆದ ಹೊಲ. ಅಂದ್ರೆ ಕಿಲ್ಲಿ ಅದ ಡ್ರಾಣ, ಹಿಂದಿನ ವೀಡಿಯೋದಾಗ ಇಲ್ಲೇ ಅದ, ಸಣ್ಣದಾಗಿ ಅದ ಡ್ರಾಣ. ಅಲ್ಲೇ ಇದೆ ಆ ಬೇನಿ ಗಿಡತನ. ಈ ಕಡೆ ಒಂದು ಹೊಲ ಅದ ಮತ್ತು ಆ ಸೈಡ್ ಒಂದು ಮೂಲೆಗೆ ಹೊಲ. ನಿನ್ನೆ ಕುಂಟು ಹೊಡೆದ್ನಲ್ಲ, ಅದು ಒಂದು ಹೊಲ. ಟೋಟಲ್ ಒಂದು 4 ಎಕರೆ ಒಟ್ಟು. ಫಸ್ಟ್ ಅಂದ್ರೆ 2ನೇ ದಿನ ಊರಿದ್ದು ಬೀಜಗಳಿವು. ಇವು ಎಲ್ಲಸು ರಾಣ ಹತ್ತಿ ಬೀಜ ಊರಿವಿ. ಆಲ್ಮೋಸ್ಟ್ ಎಲ್ಲಸ ರಾಣ ಹತ್ತಿ ಬೀಜನ ಊರಿವಿ. ಸದ್ಯಕ್ಕೆ ಬೆಳೆಗಳು ಈ ಥರ ಅವ. ಮೇಂಟೈನ್ ಅನ್ನೋಕ್ಕೇನು 4 ಮಳೆ ಬಟ್ಟಿಗೆಸಿ ಇಲ್ಲಿವರೆಗೆ ಅದನ್ನು ಬರೀ ಸ್ಪ್ರಿಂಕ್ಲರ್ ಹಚ್ಚಿ ಈ ಥರ ಹೈಟ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ಹೈಟ್ ಅವ. ಮಳೆ ಬಂದರೆ ಯಾವ ಹೈಟ್ ಇರಬೇಕು, ಈಗಿನ ಅದೇ ಹೈಟ್ ಅವ. ರೀಸನ್ ಏನಂದ್ರೆ ಇನ್ನಾದರೂ ಚಾಲು ಅವ ನೋಡಿರಿ. 2 ತಿಂಗಳೇನು 3 ತಿಂಗಳ ರನ್ನಿಂಗ್. ಈಗ 3 ತಿಂಗಳ ರನ್ನಿಂಗಾಗಿ 5 ದಿನ ಆಕೈತಿ, 4-5 ದಿನ ಆಕೈತಿ. ಇನ್ನಾದರೂ ಸ್ಪ್ರಿಂಕ್ಲರ್ ಚಾಲು ಇದ್ದಂಗೆ ನಡ್ಬರ್ಕು. ಒಂದು 10 ದಿನ ಬಂದಿರ್ಬೋದು ಅಷ್ಟೇ. 10 ದಿನ ಬಂದಿಟ್ಟಿಗೆಸಿ ಈ ಥರ ಹತ್ತಿಗಳು ಈ ಥರ ಹೈಟ್ ಬೆಳೆದವ. ಇದ್ರಾಗ 2 ಸತಿ ಗೊಬ್ಬರ ಇಟ್ಟಿವಿ. ಈ 2ನೇ ಸತಿಗೆ ಇವತ್ತಿಗೆ ಈ ಹೊಲಗಳಿಗೆ ಅಷ್ಟೇ 2 ಸತಿ ಎಣ್ಣೆ ಆಗ್ಯಾದ. ಈ ಥರ ಮೇಂಟೈನ್ ಮಾಡಕತ್ತೀವಿ ಸದ್ಯಾಗ. ಹೈಟ್ ನೋಡ್ರಿ ಈಗ ಯಾವ ಥರ ಆಲ್ಮೋಸ್ಟ್ ಒಂದು 4 ಫೀಟು ಅಂತ ಚಲೋ ನೆಲ ಇದ್ದಲ್ಲಿ 5 ತನೂ ಹೋಗ್ಯದ. ಈ ಸೈಡೆಲ್ಲ ಫುಲ್ ಹೈಟ್ ಅದ, ಮುಕ್ಕಳರಂಗೆ ಹೈಟ್ ಅದ. ಈ ಕಡೆ ಈ ಸೈಡ್ ಇಲ್ಲಿದೆ, ಈ ಸೈಡ್ ಹೈಟ್ ಅದ, ಆ ಸೈಡ್ ಅಷ್ಟೇ ಹೋಗ್ತಾ ಲೇವಲ್ ಅದ. ಈ ಥರ ಹೈಟ್ ಅದ. ಮತ್ತು ಹೂವು ನೋಡ್ರಿ ಯಾವ ಥರ ಇಡ್ದಾವ ಅಂತ ತೋರಿಸ್ದಂಗೆ. ಹೂವುಗಳು ಇಡ್ದಾವ, ಹಂಗೆ ಕಾಯಿನಾಗ್ಯದ. ಹೂವುಗಳು ಕಾಯಿಗಳನ್ನ ತೋರಿಸ್ತೀನಿ ನೋಡಿರಿ. ಸದ್ಯಕ್ಕೆ ಹೊತ್ತಡ ಗುಂಪಿದ್ದು ಗಿಡ ಅಂತ ತೋರಿಸಲ್ಲ, ಸೈಡಿಗೆ ಒಂದೇ ಗಿಡ ಇದ್ದದ್ದು ನೋಡ್ತೀನಿ. ಬರ್ರಿ ಅಂದ್ರೆ ಓಣಿ ತೋರಿಸೋದು ಎಲ್ಲ ಸಿನ್ನಾಗಿ ನೋಡ್ಬೇಕಂದ್ರೆ ಸರಿ. ಇಲ್ಲೊಂದು ಸಪ್ರೇಟ್ ಅದ ಗಿಡ. ಆ ಸೈಡ್ ಒಂದೇ ಗಿಡ ಅವ, ಈ ಸೈಡ್ ಒಂದು ಗುಂಪು. ಇದು ಒಂದೇ ಸಪ್ರೇಟ್ ಅದ. ಇದೇ ಗಿಡ ತೋರಿಸ್ತೀನಿ. ಸದ್ಯಕ್ಕೆ ಈ ಗಿಡ ಬೀಜ ಉರಿಸಿ 2 ತಿಂಗಳ 4-5 ದಿನ ಆಗಿರ್ಬೋದು. ಇಲ್ಲೇ ಇದೆ ನೋಡಿರಿ, ಕೆಳಲೇ ಇದೆ. ಇಲ್ಲಿ ತನಕ ಈ ಹೈಟ್ ಬೆಳೆದ್ಬೇಕಂದ್ರೆ 2 ತಿಂಗಳು ತೊಂದ್ರೆ. 2 ತಿಂಗಳದಾಗ ಮುಕ್ಕಳಿರಂಗೆ ಕೆಲಸ ಆಗ್ಯದ. ಬರೀ ಕೆನಲ್ ನೀರು, ಬೋರ್ ನೀರು, ಸ್ಪ್ರಿಂಕ್ಲರ್ ಕಿತ್ತು ಹಾಕಿ ಆಲ್ಮೋಸ್ಟು ಮಳೆ ಬಂದಿತ್ತಂದ್ರೆ 1 ತಿಂಗಳು ಮಾಡೋ ಕೆಲಸ 1 ತಿಂಗಳ ಒಳಗೆ. ಅಂದ್ರೆ ಹತ್ತಿ ತೆಕ್ಕೊಂಡು ಹತ್ತಿ ಬಿಡಿಸೋದನ್ನು ಮಾಡೋ ಕೆಲಸ ಇವು 2 ತಿಂಗಳು ಮಾಡಿದಂಗೆ ಇದೆ ಈ ವರ್ಷ. ಯಾಕಂದ್ರೆ ಮಳೆ ಬಂದಿಲ್ಲಲ್ಲ. ಕೆನಲಕ್ಕೆ ನೀರು ಬಂದವು, ಬೋರ್ ನೀರವ, ಸ್ಪ್ರಿಂಕ್ಲರ್ ಹಚ್ಚಿವಿ. ಮಳೆ ನೀರು ಇತ್ತಂದ್ರೆ ಅವೇನು ತೊಂದರೆ ಇರ್ತದೆ. ಸದ್ಯಕ್ಕೆ ನೋಡಿರಿ ಈ ಥರ ಹೈಟ್ ಬೆಳೆದ ಗಿಡ ತೋರಿಸಿದೆ. ಕಾಯಿ ನೋಡಿರಿ ಎಷ್ಟಾಗ್ಯಾವ ತೋರಿಸಿ ಬಿಡ್ತೇನೆ ನೋಡಿರಿ. ಕಾಯಿಗಳು ಕಾಣ್ತಾವಲ್ಲ, ಈ ಥರ ಕಾಯಿಗಳಾಗ್ಯಾವ. ಒಂದು ಬೇಕಿರಿ ಅನಿಸ್ತಮ್ಮ. ಆದರೆ ಸಣ್ಣ ದೊಡ್ಡ ಹುಡುಗರು ಒಂದು 15-16 ಕಾಯಿ ಆಗ್ಯಾವ. ಮುಂದಂಗೆ ಸಣ್ಣ ಮಗುಗಳವ ಮತ್ತು ಮ್ಯಾಗ ಹೂವುಗಳನ್ನ ಹಾಕತ್ತವ. ಈ ಥರ ಹೈಟ್ ಬೆಳೆದ ಇವು 2 ತಿಂಗಳು 4-5 ದಿನ ಆದ ಗಿಡಗಳು. ಅಂದ್ರೆ 1 ದಿನ 2 ದಿನಕ್ಕೇನು ಫರಕ್ ಬೀಳಲ್ಲ, ಒಂದೊಂದು ಫರಕ್ ಬೀಳ್ತಾವೆ. ಸದ್ಯಕ್ಕೆ ನಮ್ಮಲ್ಲಿ ಈ ಥರ ಹೈಟ್ ಬೆಳೆದಾವೆ. ಅಂದರೆ ಈ ಥರ ಮೇಂಟೈನ್ ಮಾಡಿದಾಗ ಈ ಥರ ಆಗ್ಯಾವ. ಈ ಥರ ಮೇಂಟೈನ್ ಮಾಡ್ಲವ್ರದವ್ರು ಇದಕ್ಕಿಂತ ಸ್ವಲ್ಪ ಡಲ್ ಅವ. ಬೇಕಿದ್ರೆ ನೆಕ್ಸ್ಟ್ ಬಿಡಿದಾಗ ಎಲ್ಲ ಆ ಹೊಲಕ್ಕೆ ಕುಂಟಿ ಹೊಡಿದದ. ಇನ್ನೂ ಒಂದು 2 ಎಕರೆ ಆದ, ನೀರು ಹಚ್ಚಲಾರ್ದು 1-2 ಎಕರೆ ಹೊಲ ಅದು ನಮ್ಮದು. ಆ ಹೊಲದಾಗ ಬೇಕಿದ್ರೆ ತೋರಿಸ್ತೀನಿ. ಯಾಕಂದ್ರೆ ಬರೀ ಮಳೆ ಮ್ಯಾಗೆ ಬೆಳೆದವಲ್ಲ ಅದು. ಅದರ ಬೆಳವಣಿಗೆ ನೋಡಕತ್ರಿ. ಈಗ ವೀಡಿಯೋ ನೋಡಕತ್ತೀರಲ್ಲ, ಈ ವೀಡಿಯೋಗೆ ಒಂದು 2-3 ದಿನದಾಗೆಲ್ಲ ಯಾವಾಗ ಅದ್ರ 1-2 ವೀಡಿಯೋ ಹತ್ತರ ಒಂದು 2 ಇಲ್ಲ 3ನೇ ವೀಡಿಯೋಕ್ಕೆ ಆ ವೀಡಿಯೋ ಬರ್ಬೋದು. ಕುಂಟಿ ಅದಕ್ಕೆ ಕೆಟ್ಟದ್ದು ತೋರಿಸ್ತೀನಿ. ಬೇಕಿದ್ರೆ ನೋಡಕತ್ತೆ ಡಿಫ್ರೆನ್ಸ್ ಯಾವ ಥರ ಕಾಣತ್ತಂತ ಆವಾಗ ನೋಡಕತ್ರಿ. ಸದ್ಯಕ್ಕೆ ನೋಡಿರಿ ಹಂಗೆ ಸ್ಪ್ರಿಂಕ್ಲರ್ ಚಾಲು ಇದ್ದಂಗೆ ಅವ. ಆ ಸೈಡ್ಲೆಲ್ಲ ತೋರಿಸ್ಕೊಂಡು ಬಂದ್ವಿ ಎಲ್ಲಷ್ಟು. ಫಸ್ಟು ಈ ಹೊಲ ತೋರಿಸ್ಕೊಂಡು, ಆ ಹೊಲ ಮೂಲೆಯಿಂದ ತೋರಿಸ್ಕೊಂಡು, ಮತ್ತು ಆ ಕಡೆ ಇನ್ನೊಂದು ಹೊಲ ಅದಲ್ಲ, ಆ ಹೊಲ ತೋರಿಸ್ಕೊಂಡು ಈ ಹೊಲಕ್ಕೆ ಹಾಕಿವಿ.
ನಾಳೆ ಹೊಡೆದ್ರೆ ಇದೇ ಹೊಲಕ್ಕೆ ಎಣ್ಣೆ ಹೊಡಿಬೇಕು. ಆದಷ್ಟು ಆದರೆ ಎಣ್ಣೆ ಯಾವ ಸಪ್ರೇಟ್ ಕಲಿಸ್ಯಾವ ಅದ್ರಾಗ ಅದೊಂದು ತೋರಿಸಿಲ್ಲ, ಅದೊಂದು ನೆಕ್ಸ್ಟ್ ತೋರಿಸಿ ತೋರಿಸ್ತೀನಿ ಎಣ್ಣೆ ಯಾವ ಥರ ಹೊಡಿಬೇಕಂತ ನೋಡಕೈತ್ರಿ. ಸದ್ಯಕ್ಕೆ ಸ್ಪ್ರಿಂಕ್ಲರ್ ಹಂಗೆ ಚಾಲವ, ನೈಟ್ ಫುಲ್ ಇಟ್ಟೇ ಚಾಲು ಇರ್ತಾವೆ. ಯಾಕಂದ್ರೆ ನೀರು ಹರಿದಾಡಿದ್ರೂ ಒಂದಿಂದಾಗ ಮತ್ತೆ ಒಣಗುವ ನೆಲಗಳು ನಮಗೂ ಇವೇನು ಎರೆಮಣ್ಣಲ್ಲ. ಇವೆಲ್ಲ ಸದ್ಯಕ್ಕೆ ಸ್ವಲ್ಪ ಸಾಯಂಕಾಲ ಆಗ್ಯದಂತೂ ಸ್ವಲ್ಪ ಹಚ್ಚಕ್ಕೆ ಕಾಣಕತ್ತವೆ. ಇವೆಲ್ಲ ಮಧ್ಯಾಹ್ನಕ್ಕೆಲ್ಲ ಒಣಗಿದಂಗೆ ಕಾಣಕತ್ತವ. ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಅದು ಇದೇನು ತೋರಿಸ್ದಾಗಲ್ಲ, ಇದು ಒಂದಕ್ಕೆ ವೀಡಿಯೋ ಮಾಡೋದು ಬಿಡೋದಾಗಲ್ಲ. ನೆಕ್ಸ್ಟ್ ವೀಡಿಯೋದಾಗ ಬೇರೆ ಯಾವ ಕೆಲಸ ಮಾಡಿಸ್ತೀನಿ ಅಂತ ತೋರಿಸ್ತೀನಿ. ಇವತ್ತಿಂದು ಅಂದ್ರೆ 2 ತಿಂಗಳದ್ದು ಹತ್ತಿ ಅಪ್ಡೇಟು ಈ ಥರ ಅದ ನಮ್ಮಲ್ಲಿ. ನಿಮ್ಮ ಕಡೆ ಯಾವ ಥರ ಅದ, ಹೈಟ್ ಇದೇ ಥರ ಅವೇನೋ, ಮತ್ತು ಮಳೆ ಯಾವ ಥರ ಆಗ್ಯದ, ನೀವೆಷ್ಟು ಎಣ್ಣೆ ಹೊಡೆದ್ರಿ, ಯಾವ ಎಣ್ಣೆ ಹೊಡೆದ್ರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬರು ಕಮೆಂಟ್ ಮಾಡೋದಿಲ್ಲ, ಏನು ಶಾಂಟ ಮಾಡೋಲ್ಲ, ಸುಮ್ಮನೆ ನೋಡ್ತೀರಿ ಅಷ್ಟೇ. ಈ ವಿಡಿಯೋಗನ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. 2 ತಿಂಗಳಾಯಿತು, 3-4 ಮಳೆ ಬಂತದ, ಬರೀ ಸ್ಪ್ರಿಂಕ್ಲರ್ ಮ್ಯಾಗ ನೀರು ಬಿಟ್ಕಂತ ಈ ಥರ ಮೇಂಟೈನ್ ಮಾಡಿಸಿ ಈ ಥರ ಹೈಟ್ ಬೆಳೆಸೀವಿ. ಮುಂದೆ ಇದರ ರಿಸಲ್ಟ್ ಯಾವ ಥರ ಬರ್ತಂತ ಮುಂದೆ ಬರೋ ವೀಡಿಯೋದಾಗನೆಲ್ಲ ತೋರಿಸ್ತೀನಿ, ನೋಡಕತ್ರಿ. ಬರೀ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಯಾರಾದರೂ ಹೊಸ್ದಾಗಿ ಈ ಚಾನಲ್ ನೋಡ್ತಾಯಿದ್ರೆ, ಈ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆಲ್ಮೋಸ್ಟ್ ವೀಡಿಯೋಗಳು ನೋಡಿರಿ. ನಾನು ಅಂತ ಬೇರೆ ಜೀವನ ಕೆಡಿಸೋ ವೀಡಿಯೋನ ಅದೇ ಕೆಲ್ಸಕ್ಕೆ ಬರೋದು ವೀಡಿಯೋನ ಮಾಡಲ್ಲ. ಸೋಲ ಕಂಟೆಂಟೇ ಕೊಡ್ತೀನಿ. ಆಲ್ಮೋಸ್ಟು ಎಲ್ಲರೂ ವೀಡಿಯೋ ನೋಡಿರಿ ಯಾವ ಥರ ಆಯ್ತಂತ. ಇದೇ ಥರ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಬಾಯ್.